ಓ ಭರತ್ ಕುಮಾರ್ ದೇಸಾಯಿ ಬಂದರು. ಈ ಸಲ ನಾನೇ ಫಸ್ಟು. ಕಂಗ್ರ್ಯಾಚುಲೇಷನ್ ಬ್ರದರ್. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಮಹಾರಾಷ್ಟ್ರ ರೈಡು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಬೆಂಗಳೂರು ಪಾರ್ಲೇಜಿ ಟೋಲಿಂದ ಹೊರಟ್ವಿ. ಇವಾಗ 2 ವರ್ಷ ಹಿಂದೆ ಮಹಾರಾಷ್ಟ್ರ ಹೋಗಿದ್ದಿದ್ದು. ಆ ಮಹಾರಾಷ್ಟ್ರ ಹೋಗಿ ಬಂದ್ಬಿಟ್ಟು ಮತ್ತೆ ಇನ್ನೊಂದು ಹೋಗಬೇಕು ಅಂದ್ಕೊಂಡು ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಹೋದ ವರ್ಷ ಕರ್ನಾಟಕ ರೈಡ್ ಮಾಡಿದ್ವಿ. ಈ ವರ್ಷ ಮತ್ತೆ ಮಹಾರಾಷ್ಟ್ರ ರೈಡ್ ಮಾಡೋಣ ಅಂತ ಹೇಳ್ಬಿಟ್ಟು, ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾವು ಆಗಸ್ಟಲ್ಲಿ ಹೋಗಬೇಕಿತ್ತು. ಆಗಸ್ಟಲ್ಲಿ ಸ್ವಲ್ಪ ಸಿಕ್ಕಾಪಟ್ಟೆ ಮಳೆ ಆಗಿಬಿಟ್ಟು ಅಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಕೆಲವೊಂದು ಪ್ಲೇಸ್ಗಳಲ್ಲೆಲ್ಲ ಕ್ಲೋಸ್ ಮಾಡಿದ್ರಂತೆ. ಅದು ಸೆಪ್ಟೆಂಬರಲ್ಲಿ 9ನೇ ತಾರೀಕಲ್ಲಿ ನಾವಿವತ್ತು ಹೊರಡ್ತಾಯಿದ್ದೀವಿ. ಇವತ್ತು ಬಂದು ಸೋಮವಾರ. ಸೊ ನಮ್ದು ಈ ರೈಡ್ ಬಂದು ಮಹಾರಾಷ್ಟ್ರ ರೈಡು ಟೋಟಲಿ ಪೂಣೆ, ಮುಂಬೈ ಸೈಡು ಮತ್ತು ಯಾವ್ಯಾವ ಪ್ಲೇಸ್ಗಳು ಬರುತ್ತೆ ಎಲ್ಲ ಪ್ಲ್ಯಾನ್ ಮಾಡ್ಕೊಬಿಟ್ಟಿದ್ದೀವಿ. ಬಟ್ ಎಷ್ಟು ಪ್ಲೇಸ್ಗಳಿಗೆ ಹೋಗೋಕ್ಕಾಗುತ್ತೆ ಅಷ್ಟು ಪ್ಲೇಸ್ಗೆ ಹೋಗೋಣ ಅಂತ. ಫಸ್ಟು ನಮ್ದು ಇವತ್ತು ಪ್ಲ್ಯಾನ್ ಏನಪ್ಪ ಅಂತ ಅಂದರೆ, ಡೈರೆಕ್ಟು ನಾವಿವತ್ತು ಬೆಳಗಾವಿಗೆ ಇಲ್ಲಿಂದ ಗಾಡಿ ರೈಡ್ ಮಾಡೋದು. ಬೆಳಗಾವಿ ಅಕಸ್ಮಾತ್ ಬೇಗ ರೀಚ್ ಆಗಿಬಿಟ್ವಿ ಅಂತ ಅಂದರೆ ಅಂಬೋಲಿ ಹತ್ರ ಹೋಗಿ ಅಲ್ಲಿ ಗಂಟೆ ಹೋಗ್ಬಿಟ್ಟು ಅಲ್ಲಿ ಸ್ಟೇ ಆಗೋಣ. ಮತ್ತು ನಾಳೆ ಬೆಳಗ್ಗೆ ಎದ್ದು ಅಲ್ಲಿಂದನೇ ಪ್ಲೇಸ್ಗಳು ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಸದ್ಯಕ್ಕೆ ನಾವು ಹೋದ ಸರಿ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದು ಒಂದು 6-7 ಜನ ಆಗಿದ್ವಿ. ಬಟ್ ಆದರೆ ಯಾವುದೋ ಒಂದು ಕೆಲವು ರೀಸನ್ಗಳಿಂದ ಎಲ್ಲ ಹೈಟ್ ಆಗಿಬಿಟ್ಟು ನಾವು 3 ಜನ ಹೋಗ್ತಿರೋದಷ್ಟೇ. ನೀವು ಕೆಲವೊಂದು ಬ್ಲಾಗ್ಗಳಲ್ಲಿ ನೋಡಿರ್ತೀರ, ಭರತ್ ಅಂತ ಹೇಳ್ಬಿಟ್ಟು ಅವನು ನಾನು ಯಾವಾಗಲೂ ಲಾಂಗ್ ಡ್ರೈವಲ್ಲಿ ಫಿಕ್ಸ್ ಆಗಿರ್ತೀವಿ ಜೊತೇಲಿ. ಅದಾದಮೇಲೆ ಹೋದ ಸರಿ ನಾವು ಮಹಾರಾಷ್ಟ್ರ ಹೋಗಿದಾಗ ಇನ್ನೊಬ್ಬರು ಆ್ಯಡ್ ಆಗಿದ್ದರು, ಆದಿಮೂರ್ತಿ ಅಂತ ಹೇಳ್ಬಿಟ್ಟು. ಅವರು ತುಮಕೂರಲ್ಲಿ ಜಾಯ್ನ್ ಆಗ್ತಾರೆ. ಸದ್ಯಕ್ಕೆ ನಾವಿವಾಗ ಇಲ್ಲಿಂದ ಡೈರೆಕ್ಟು ತುಮಕೂರಿಗೆ ಹೋಗ್ಬಿಟ್ಟು ತುಮಕೂರಿಂದ ಅವ್ರು ಪಿಕ್ ಮಾಡಿಕೊಂಡು ಅಲ್ಲಿಂದ ನಮ್ಮ ರೈಡನ್ನು ಕಂಟಿನ್ಯೂ ಮಾಡೋಣ ಅಂತ. ಸೊ ನನ್ನ ಚಾನಲ್ ಇನ್ನೂ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಇಷ್ಟು ಹೇಳ್ತಾ ನಮ್ಮ ಮಹಾರಾಷ್ಟ್ರ ರೈಡ್ನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ. ಇಲ್ಲಿಂದ ಬೆಳಗಾವಿ ಹೊಡಿಬೇಕಲ್ಲ. ಸೊ ಮಿನಿಮಮ್ ಒಂದು 600 ಕಿಲೋಮೀಟರ್ ಹತ್ರ ಆಗುತ್ತೆ. ಅದಕ್ಕೆ ಒಂದು ಬ್ಲೆಸ್ಸಿಂಗ್ ತೊಗೊಬೋಣ ಎನರ್ಜಿಗೆ. ನಾವು ಆಲ್ಮೋಸ್ಟ್ ಯಾವಾಗಲೂ ಈ ಪಾಯಿಂಟಲ್ಲಿ ಬಂದು ನಿಲ್ಲಿಸ್ಬಿಟ್ಟು ಸ್ಟಾಪ್ ಹಾಕ್ಕೊಂಡು ಒಂದು ವಿಸಿಟ್ ಹಾಕ್ಕೊಂಡೆ ಹೋಗೋದು. ಮುಂದೆ ಬಿಡುಗರು. ಆಂಜನೇಯ ಒಳ್ಳೇದು ಮಾಡಪ್ಪ ಎಲ್ಲರಿಗೂ. ರೈಡ್ ಸೇಫಾಗಿ ಹೋಗಿ ಸೇಫಾಗಿ ಬರೋಂಗೆ ಮಾಡಪ್ಪ. ಜೈ ಶ್ರೀರಾಮ್. 2 hours later. ತುಮಕೂರಿಗೆ ಇವಾಗ ಎಂಟ್ರಿ ಆಗಿದ್ದೀವಿ. ಸೊ ಇನ್ನೊಬ್ಬ ಪಾರ್ಟ್ನರ್ ಇಲ್ಲೇ ಜಾಯ್ನ್ ಆಗ್ತಾನೆ. ಸೊ ಕ್ಲೈಮೇಟ್ ಮಾತ್ರ ಮಸ್ತಾಗಿದೆ ಗುರು. ಈ ಈ ಕಡೆ ಬರ್ಬೇಕಾದ್ರೆ ಬೆಟ್ಟಗಳಲ್ಲೆಲ್ಲ ಫುಲ್ಲು ಫಾಗ್ ಅಪ್ ಆಗ್ಬಿಟ್ಟಿದ್ದಾವೆ. ಮಳೆ ಬರೋ ಥರ ಇತ್ತು. ಅಲ್ಲೆಲ್ಲ ಬರ್ಬೇಕಾದ್ರೆ ಲೈಟಾಗಿ ಸ್ವಲ್ಪ ಸೋನೆ ಮಳೆ ಥರ ಬೀಳ್ತು. ಆದರೆ ಫುಲ್ ಮಳೆ ಏನು ಬರಲಿಲ್ಲ. ನೋಡಿ ಮೋಡ ಎಲ್ಲ ಮಳೆ ಬರೋ ಥರನೇ ಇದೆ. ಸದ್ಯಕ್ಕೆ ನಮಗೆ ಬೆಳಗಾವಿ ಹೋಗೋ ತನಕ ಮಳೆ ಬರೋದು ಬೇಡ ಗುರು. ಇವತ್ತೆಲ್ಲ ಫುಲ್ಲು ಮಳೆ ಬರೋದೇ ಬೇಡ. ನಾಳೆಯಿಂದ ಮಳೆ ಸ್ಟಾರ್ಟ್ ಆಗಲಿ ಬೇಕಾದರೆ. ಸೊ A few minutes later. ಸೊ ಸದ್ಯಕ್ಕೆ ಇವಾಗ ಇನ್ನೊಬ್ಬ ಪಾರ್ಟ್ನರ್ ಜಾಯ್ನ್ ಆಗಿದ್ದಾನೆ. ಹಾಂ ಅಷ್ಟೇ, ನಾವು 3 ಜನ. Many hours later. ಲೆಫ್ಟ್ ಸೈಡಲ್ಲಿ ವಿಂಡ್ ವೇವ್ಸ್ಗಳು ನೋಡಿ ಹೆಂಗೆ ಕಾಣ್ತಿದ್ದಾವೆ. ಸೊ ನಾವು ಹೋಗ್ಸರಿ ಮಹಾರಾಷ್ಟ್ರ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಸರಿ ಆ ಪ್ಲೇಸಿಗೆ ಹೋಗಿದ್ವಿ ನಾವು. ಇಲ್ಲೆಲ್ಲ ಒಳಗಡೆಯಿಂದ ಹೋಗಬೇಕು. ಹಾವೇರಿನ 152 ಕಿಲೋಮೀಟರ್ಸ್ ಇದೆ. ಯಾಕೆ ವಿಂಡ್ ಮಿಲ್ಸು ಅಲ್ಲೆಲ್ಲ ಹೋಗಿ ನೀವು ಟೆಂಟ್ ಸ್ಟೇ ಮಾಡೋಕ್ಕೆ ಸಾಕಾಗಿರುತ್ತೆ. ಅದೇ ನಾನು ಹೇಳಿಲ್ವ, ಹೋದ ಸರಿ ಮಹಾರಾಷ್ಟ್ರ ಹೋಗ್ಬೇಕಾದ್ರೆ ನಾವು ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಆ ವಿಂಡ್ ಮಿಲ್ಸ್ ಹತ್ರ ಹೋಗಿದ್ವಿ. ಪ್ಲೇಸ್ ಮಾತ್ರ ಸಾಕಾಗಿತ್ತು ಗುರು. ಟೆಂಟ್ ಸ್ಟೇ ಮಾಡೋಕ್ಕೆಲ್ಲ ಸಾಕಾಗಿರುತ್ತೆ. ನೆಕ್ಸ್ಟ್ ಟೈಮ್ ನೀವು ಅಕಸ್ಮಾತ್ ಈ ಕಡೆ ಸೈಡ್ ಬಂದರೆ ತುಂಬ ಟೈಮ್ ಇದೆ ಅಂತ ಅಂದರೆ ನೀವು ಇಲ್ಲೇ ಟ್ರೈ ಮಾಡ್ಬೋದು. ಸೊ ನಾವಿವಾಗ ದಾವಣಗೆರೆ ರೀಚ್ ಆಗ್ತಾಯಿದ್ದೀವಿ. ನೆಕ್ಸ್ಟು ದಾವಣಗೆರೆ ಏನೊಂದು 15 ಕಿಲೋಮೀಟ್ರ್ ಇದೆ ಅಷ್ಟೇ. ಸೊ ಟೈಮ್ ಬಂದು 10:30, 10:45 ಆಗಿದೆ. 11 ಗಂಟೆ ಹತ್ತಿರ ಆಗಿದೆ. ಇನ್ನೂ ದಾವಣಗೆರೆ ರೀಚ್ ಆಗಿದ್ದೀವಿ ಅಷ್ಟೇ. ಗ್ಯಾಪ್ ಕೊಟ್ಕೊಂಡು ಹೊಡಿತಾ ಇದ್ದೀವಿ. ಅರ್ಜೆಂಟ್ ಏನೂ ಹೋಗ್ತಿಲ್ಲ. ಮಿನಿಮಮ್ 110 ಸ್ಪೀಡಲ್ಲಿ ಹೋಗ್ತಾಯಿದ್ದೀವಿ ಅಷ್ಟೇ. ಬಾಯ್ಸ್ ಮುಂದೆ ಹೋಗಿದ್ದಾರೆ, ನಾನು ಹಿಂದೆ ಹೋಗ್ತಾ ಇದ್ದೀನಿ. ಆ ವಿಂಡ್ ಮೇಲೂ ಕಾಣಿಸ್ತಲ್ಲ, ಅದೊಂದು ಸರಿ ಹೇಳೋಣ ಅಂದ್ಬಿಟ್ಟು ನಿಮಗೆ ವೀಡಿಯೋ ಮಾಡಿದ್ದು. ವೆಬ್ಸೈಟೆಲ್ಲ ಲೈನ್ ಸಾಕಾಗಿದೆ. ಅಲ್ಲೆಲ್ಲ ಹೋಗಿದ್ರೆ ಒಳ್ಳೊಳ್ಳೆ ಡ್ರೋನ್ ಶಾಟ್ಸ್ ತೊಗೋಬೋದಿತ್ತು. ಆದರೆ ಟೈಮ್ ಅಭಾವ ಇರೋದ್ರಿಂದ ಸದ್ಯಕ್ಕೆ ಅಲ್ಲಿಗೆ ಹೋಗಲ್ಲ. ಇಲ್ಲ ಹೈವೇ ರೈಡ್ ಹೋಗ್ತಾ ಇರೋದು ಅಷ್ಟೇ. 1 hour later. ಇಂಡ್ಮೂಲ್ಗೆ ತುಂಬ ಹತ್ರ ಇದ್ದೀವಿ. ಅದಕ್ಕೆ ಒಂದೆರಡು ಡ್ರೋನ್ ಶಾಟ್ಸ್ ತಗೊಳ್ಳೋಣ ಅಂದ್ಬಿಟ್ಟು ನಿಲ್ಸಿದ್ದೀವಿ ಇವಾಗ. ಸೊ ಚಿತ್ರದುರ್ಗದಿಂದ ಸ್ವಲ್ಪ ಮುಂದೆ ಬಂದಿದ್ದೀವಿ ಅಷ್ಟೇ. ಇವಾಗ ಇಲ್ಲಿ ಒಂದೊಳ್ಳೆ ಡ್ರೋನ್ ಶಾಟ್ಸ್ಗಳು ತಗೊಂಡು
ಮುಂದೆ ಹೋಗೋಣ. ಒಬ್ಬ ಮುಂದೆ ಹೋಗ್ಬಿಟ್ಟವನೆ, ಇವನೊಬ್ಬ ಹೊಸ್ದಾಗಿ ಜಾಯ್ನ್ ಆಗಿದ್ದಾನೆ ರೈಡರು. ಅವನು ಪುಣೆಗೆ ಹೋಗ್ತವನಂತೆ, ನಮ್ಮ ಜೊತೆನೇ ಜಾಯ್ನ್ ಆಗ್ತೀನಿ ಅಂದ. ಸೊ ಬರೋ ತನಕ ಜೊತೆಲಿ ಬಾರಪ್ಪ ಅದಕ್ಕೇನು ಅಂತ ಹೇಳಿದ್ದೀವಿ. ಸೊ ಇವಾಗ ಒಂದೆರಡು ಡ್ರೋನ್ ಶಾಟ್ಸ್ಗಳು ತಗೊಳ್ಳೋಣ. ಸೊ ಟೋಟಲ್ ಎಲ್ಲ ಮೌಂಟ್ ಮಾಡಿದ್ದೀವಿ, ನಮ್ಮ ಡ್ರೋನ್ ರೆಡಿಯಾಗಿದೆ. ಫ್ಲೈ ಮಾಡೋಣ, ಸ್ಟಾರ್ಟ್. ಆದಷ್ಟು ಒಂದು 3-4 ಡ್ರೋನ್ ಶಾಟ್ಸ್ ತಗೊಂಡು, ವಿಂಡ್ ಬ್ಲಾಸ್ಟ್ ಸಿಕ್ಕಾಬಟ್ಟೆ ಇತ್ತು. ಡ್ರೋನ್ ಕಳಿಸಿದ್ರೆ ಯಾವ ಕಡೆನೂ ಹೋಗ್ತಾಯಿತ್ತು. ಅದಕ್ಕೆ ತುಂಬ ಚಾನ್ಸ್ ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಒಂದು 2-3 ಶಾಟ್ಸ್ ತಗೊಂಡ್ವಿ ಅಷ್ಟೇ. 1 hour later. ಏನು ಗುರು ಮಳೆದು ಹಿಂಗೆ ಹೊಡಿತೈತೆ. ಇನ್ನೂ ಬೆಳಗಾವಿಗೆ ಎಂಟ್ರಿನೇ ಆಗಿಲ್ಲ, ಅವಾಗೆ ಮಳೆನಾ. ಏನು ಗುರು ಹೊಡೆದೋಯ್ತು. 1 ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತಾ, ಈಗ ಹೊಡೆದೋಯ್ತು ಅಷ್ಟೇ ನಮ್ಮ ಜೀವನ. ಅಲ್ಲ ಗುರು, ವಾ ಮಿರರೇ ಮುರಿದೋಯ್ತು. ಹೋಗು, ಲೈವಲ್ಲಿ ರೆಕಾರ್ಡ್ ಆಗೈತೆ ಗಾಡಿ ಬಿದ್ದಿರೋದು. ರೈನ್ ಕೋಟ್ ಹಾಕೊಂಡು ತಕ್ಷಣ ಮಳೆ ನಿಂತೋಯ್ತಲ್ಲ ಗುರು. ಈಗ ಮತ್ತೆ ತೆಗಿಬೇಕಾ? ಅಲ್ಲ ಏನು ಮಾಡೋದು, ಮಳೆನೇ ನಿಂತೋಯ್ತು, ಗಾಡಿ ಅಲ್ಲೆಲ್ಲರೂ ಫೇಕ್ ತಗೊಂಡು ಅನ್ಸೋಣ ನಡಿ. 15 minutes later. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಮಳೆ ಮಾಡೋದು. ನಾವಲ್ಲಿ ಪಾಸ್ ಆಗಿಬಿಟ್ರೆ ಮತ್ತೆ ಮಳೆಗೆ ತಗೊಳಕೊಡೋಲ್ಲ. ಅಕಸ್ಮಾತ್ ಅದು ಅಲ್ಲೇ ಇದ್ದರೆ ಇನ್ನು ಮುಂದಕ್ಕೆ ಅದೇ ಥರ ಬಂದರೆ ಮಳೆಗೆ ತಗೊಳಕೋತೀವಿ. ಮತ್ತೆ ಆ ಥರ ಕಪ್ಪು ಮೋಡ ಇದ್ದರೆ ಮಳೆ ಬರುತ್ತೆ ಅಂತ. ಅದು ಮುಂದೆ ಕಾಣ್ತಾ ಇದೆಯಲ್ಲ ಬಿಳಿ ಮೋಡಗಳು, ಆ ಥರ ಬಿಳಿ ಮೋಡ ಇದ್ದರೆ ಮಳೆ ಬರೋಲ್ಲ ಅಂತ ನಿಮಗೂ ಗೊತ್ತು. ಅಕಸ್ಮಾತ್ ಗೊತ್ತಿಲ್ಲ ಅಂತಂದರೆ ಹೇಳ್ತಾ ಇದ್ದೀನಿ. ನಾವು ಹಂಗೇನೆ ಐಡಿಯಾ ಹಾಕೊಳ್ಳೋದು. ಈಗ ಈ ಕಡೆಯಿಂದ ಬ್ಲಾಕ್ ಮೋಡ ಕಾಣ್ತಾ ಇರುತ್ತೆ, ಈ ಕಡೆ ಬರ್ತೈತೆ ಅಂದರೆ ಮುಂದೆ ಮಳೆ ಬರುತ್ತೆ ಅಂತ. ಇಲ್ಲ ಅಂತ ಅಂದರೆ ಮಳೆ ನಿಂತೋಗುತ್ತೆ ಅಂತ. ಇಲ್ಲಾಂದರೆ ನಾವು ಅದು ದಾಟಿ ಹೋಗ್ಬೇಕು ಮುಂದಕ್ಕೆ, ಮಳೆಯಿಂದ ನಾವು ತಪ್ಪಿಸ್ಕೋಬೇಕು ಅಂತ ಅಂದರೆ. ಇನ್ನೊಂದು 8 ಕಿಲೋಮೀಟ್ರ್ ಇದೆ. ಮುಂದೆ ಹೋದರೆ ಅದು ವಿಧಾನಸೌಧ ಥರ ವಿಕಾಸಸೌಧ ಸಿಗುತ್ತೆ. ಇಲ್ಲಿ ಲೊಕೇಶನ್ ಮಾತ್ರ ಸಖತ್ತಾಗಿದೆ. ಅದಕ್ಕೋಸ್ಕರ ಇಲ್ಲೊಂದು ಸರಿ ಡ್ರೋನ್ ಹಾರಿಸೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ದೀವಿ. ಸೊ ಬನ್ನಿ ಬೇಗ ಡ್ರೋನ್ ಹಾರಿಸಿ ಒಂದಷ್ಟು ವೀಡಿಯೋಸ್ಗಳನ್ನ ತೊಗೊಬೇಡೋಣ. ಮನದ ಮರೆಯ ಕಿಟಕಿಯಿಂದ ನುಸುಳಿ ಬಂದ ಬಿಸಿಲು ನೀನೇ ಸನಿಹ ಬಂದು ತಿಳಿಸು ಬೇಗ ನಿನಗುಂಟೆ ವಿರಹ ಬೇನೆ ರೂಪವ ತಾಳಿದ ನೀನೇ ನನ್ನ ಕಲ್ಪನೆ. ಹೂವಿನ ಸಂತೆಗೆ ಬಂದಿರೋ ಗಾಳಿಗೆ ನಿನ್ನದೇ ಯೋಚನೆ, ನಿನ್ನದೇ ಯೋಚನೆ. ಕಣ್ಣಿನ ಅಂಚಿಗೆ ಬಂದಿರೋ ಮೋಡಕ್ಕೆ ನಿನ್ನದೇ ಯೋಚನೆ, ನಿನ್ನದೇ ಯೋಚನೆ. ಒಳ್ಳೆ ಸಿನಿಮ್ಯಾಟಿಕ್ ಶಾರ್ಟ್ಸ್ಗಳು ತೊಗೊಂಡ್ವಿ. ನಿಜವಾಗ್ಲೂ ಏನು ಸೈಕ್ ಆಗಿತ್ತು ಅಂತ ಅಂದರೆ, ನೀವು ಪ್ಲೇ ಮಾಡಿದ್ದು ನೋಡಿದ್ದೀರಾ ಅನ್ಕೋತೀನಿ. ಸಖತ್ತಾಗಿತ್ತು ಮಾತ್ರ ಪ್ಲೇಸು. ಮೇಲಿಂದ ಒಂಥರ ಫುಲ್ಲು ಸೂರ್ಯನ ಬೆಳಕು ಬೀಳ್ತಿದ್ದಕ್ಕೂ ಅದಕ್ಕೂ ಒಂಥರ ಹೊಳಿತಾಯಿತ್ತು ಈ ಗ್ರೀನರಿ ಎಲ್ಲ. ಸಖತ್ತಾಗಿತ್ತು ಮಾತ್ರ, ಒಳ್ಳೆ ಪ್ಲೇಸು. ಅಂದವೇ ಇದು ಬೆಳಗಾವಿ ಹೋಗೋ ರೂಟಲ್ಲೇ ಸಿಗುತ್ತೆ ಪ್ಲೇಸು. ಫುಲ್ಲೆಲ್ಲ ಒಂಥರ ಅಷ್ಟು ಸಾಲು ಹತ್ತಂಗಿತ್ತು. ಸೂಪರ್ ಮಾತ್ರ. ಮಳೆ ಬರೋ ಎಲ್ಲ ಸಾಧ್ಯತೆಗಳಿದ್ದಾವೆ.
ಸದ್ಯಕ್ಕೆ ಅಲ್ಲೊಂದು ವಿಕಾಸಸೌಧ ಇದೆ. ಇಲ್ಲೇ ಕಾಣ್ತಿದೆ ನೋಡಿ. ಅದನ್ನು ಸನ್ಸೆಟ್ಟು ಆಗೋಕ್ಕೆ ಮುಂಚೆನೇ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು, ಆದರೆ ಆಲ್ರೆಡಿ ಸೂರ್ಯ ಮುಳುಗ್ಬಿಟ್ಟ. ಇವಾಗ ಅಲ್ಲೋದ್ರೆ ಅಷ್ಟು ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ. ಬಟ್ ಆದರೂ ಅಲ್ಲೂ ನಿಲ್ಲಿಸ್ಬಿಟ್ಟು ಅದು ನೋಡಿಕೊಂಡು ಅಲ್ಲಿಂದ ಮುಂದೆ ಬೆಳಗಾವಿಗೆ ಹೋಗ್ತೀವಿ. ಬೆಳಗಾವಿಯಿಂದ ಆಲ್ರೆಡಿ ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ 6:45 ಅಂಬೋಲಿಗೆ ಹೊಡೆದ್ಬೋಣ ಅಂತ ಅನ್ಕೋತಾ ಇದ್ದೀವಿ. ಸೊ ಫಸ್ಟ್ ಇವಾಗ ಬೆಳಗಾವಿ ಹೋಗಿ ಅಲ್ಲಿ ನಿಂತ್ಕೊಂಡು ಡಿಸ್ಕಸ್ ಮಾಡಿಕೊಂಡು ಆಮೇಲೆ ಅಂಬೋಲಿ ಹೋಗೋದ ಬೆಳಗಾವಿ ಹೋಗೋದ ಯೋಚನೆ ಮಾಡೋಣ ಅಂತ. ಸದ್ಯಕ್ಕೆ ಇವಾಗ ಆ ಸುವರ್ಣಸೌಧ ನೋಡಿಕೊಂಡು ಆಮೇಲೆ ಮುಂದಿಂದು ಡಿಸಿಷನ್ ತೊಗೊಳ್ಳೋದು. ಏನು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಗುರು. ಇಲ್ಲಿಂದ ನೋಡೋಕ್ಕೆ ಹಿಂದ್ಗಡೆ ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ಒಂಥರ ಕೆಂಪು ಮೋಡ, ಇಲ್ಲಿಂದ ಒಂಥರ ಸಖತ್ತಾಗಿ ಕಾಣ್ತಿದೆ ನೋಡಿ. ಇದು ವಿಕಾಸಸೌಧ. ಸೊ ರೈಟಲ್ಲಿ ಕಾಣ್ತಿದ್ಯಾ, ಇದೇ ವಿಕಾಸಸೌಧ. ಸಾರಿ ಸುವರ್ಣಸೌಧ. ಕನ್ಫ್ಯೂಸ್ ಆಗಿಬಿಟ್ಟೆ ನಾನೇ. ಅದು ನಮ್ಮ ವಿಧಾನಸೌಧ ಇದೆಯಲ್ಲ ಬೆಂಗಳೂರಲ್ಲಿ, ಆ ಥರ ಆ ಕಡೆ ಈ ಕಡೆ ಇನ್ನೂ ಬಿಲ್ಡಿಂಗ್ಸ್ಗಳಿರ್ಬೇಕಿತ್ತು ಹಿಂಗೆ ಉದ್ದಕ್ಕೆ. ಸೊ ಮಧ್ಯದ ಗೋಪುರ ಹೇಗಿದೆ ಹಾಗೇ ಇದೆ. ಇನ್ನು ಆ ಕಡೆ ಈ ಕಡೆ ಸ್ವಲ್ಪ ಬಿಲ್ಡಿಂಗ್ಸ್ಗಳಿದಾವಲ್ಲ, ರೂಮ್ಗಳು, ಆ ಥರ ಮಾಡಿದರೆ ಸಾಕತ್ತಾಗಿರೋದು. ಬೆಂಗಳೂರಲ್ಲಿ ಬಿಲ್ಡಿಂಗ್ ಮಧ್ಯೆ ವಿಧಾನಸೌಧ ನೋಡ್ತೀವಿ. ಬೆಳಗಾವಿಗೆ ಬಂದರೆ ನೇಚರ್ ಮಧ್ಯ ಸುವರ್ಣಸೌಧ ನೋಡ್ಬೋದು. ವಾವ್, ಏನು ಬ್ಯೂಟಿಫುಲ್ ಆಗಿದೆ ಅಲ್ಲ. ನೆಕ್ಸ್ಟ್ ಲೆವೆಲ್ ಗುರು. ಆ ಬ್ಯಾಕ್ಗ್ರೌಂಡಲ್ಲಿ ನೋಡಿ ಹೆಂಗೆ ಕಾಣ್ತೈತೆ. ವಾವ್. ಸೊ ಬೋರ್ಡ್ ಇಲ್ಲೇ ಹಾಕಿದ್ದಾರೆ ನೋಡಿ, ಸುವರ್ಣಸೌಧ ಅಂತ. ನನಗುವಿನ ಆ ತಿಳಿಯಾಗಸದಲ್ಲಿ ಜಾರಿದೆ ಕ್ಷಣ ನಿನ್ನ ಒಲವಿನ ಸಿಹಿಯಾದ ಅಪ್ಪುಗೆಯಲ್ಲಿ. ತೇಲಿದೆ ಮನ ನಿನ್ನ ನಗುವಿನ ಆ ತಿಳಿಯಾಗಸದಲ್ಲಿ, ಜಾರಿದೆ ಕ್ಷಣ ನಿನ್ನ ಒಲವಿನ ಸಿಹಿಯಾದ ಅಪ್ಪುಗೆಯಲ್ಲಿ. ಟೈಮು 7 ಗಂಟೆ ಆಗಿದೆ. ಫುಲ್ಲು ಕತ್ಲೆ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಅಂಬೋಲಿ ಹೋಗೋಣ ಅಂತಂದರೆ ಅಂಬೋಲಿ 1-2-3 ಹೋಮ್ ಸ್ಟೇಗಳಿಗೆ, ರೂಮ್ಸ್ಗಳಿಗೆ ಫೋನ್ ಮಾಡಿ ಕೇಳಿದ್ವಿ ಇವಾಗ ಏನು ಕಾಸ್ಟ್ ಇದೆ ಅಂತ. ಮಿನಿಮಮ್ ಅವ್ರು ಹೇಳ್ತಾ ಇರೋದು ಬಂದು 2000 ರುಪೀಸ್ ಹತ್ರ ಹೇಳ್ತಾವ್ರೆ. ಅದಕ್ಕೋಸ್ಕರ ಫಸ್ಟೇ 10 ಸ್ಟೇ ಮಾಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಸದ್ಯಕ್ಕೆ ಕತ್ಲೆ ಆಗಿದೆ, ಏನು ರೆಕಾರ್ಡ್ ಆಗೋಲ್ಲ. ಅದರಿಂದಾಗಿ ನಾನು ಈ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ನೆಕ್ಸ್ಟು ಅಂಬೋಲಿಯಿಂದ ಟ್ರಿಪ್ ಸ್ಟಾರ್ಟ್ ಆಗುತ್ತೆ. ನಾಳೆಯಿಂದ ನಮ್ಮ ಹೊಸಲಿ ರೈಡು ಪ್ರಾರಂಭ ಆಗುತ್ತೆ. ಯಾಕಂದರೆ ನಾಳೆಯಿಂದನೇ ಪ್ಲೇಸ್ಗಳು ನೋಡೋ ಪ್ಲ್ಯಾನ್ ಇರೋದು. ಕಂಟಿನ್ಯೂಸ್ಲಿ ಇರುತ್ತೆ. ಸೊ ಮಹಾರಾಷ್ಟ್ರ ಸೀರೀಸ್ ಹಂಗೆ ನೋಡ್ತಾ ಇರಿ, ಮಿಸ್ ಮಾಡಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಅಂದರೆ ನಾಳೆ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.